ಹಾಯ್. ಸೊ ಇಲ್ಲಿ ನಾವು ಒಂದು ಫ್ಯಾಬ್ರಿಕ್ ಕ್ಯಾಲ್ಕುಲೇಷನ್ಸ್ನ ಹೇಗೆ ಮಾಡಬೇಕಂತ ಹೇಳಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಫ್ಯಾಬ್ರಿಕ್ ಕ್ಯಾಲ್ಕುಲೇಷನ್ ಬಂದು ನಮ್ಮ ಒಂದು ಪ್ಲೀಟೆಡ್ ಸ್ಕರ್ಟ್ ಅಥವಾ ಪ್ಲೀಟೆಡ್ ಲೆಹೆಂಗಾ ಅಂತ ಏನು ಹೇಳ್ತೀವಿ ಅದಕ್ಕೆ ಯೂಸ್ ಮಾಡೋವಂಥದ್ದು. ಸೊ ಈ ಒಂದು ಮೆಥಡ್ನ ಈವನ್ ನೀವು ಪ್ಲೀಟೆಡ್ ಮ್ಯಾಕ್ಸೀಸ್ ಅಥವಾ ಗೌನ್ಸ್ ಸ್ಟಿಚ್ ಮಾಡಬೇಕಾದ್ರೆ ಬಾಟಮ್ ಸ್ಕರ್ಟ್ ಪಾರ್ಟಿಗೆ ಎಷ್ಟು ಮೀಟರ್ಸ್ ಆಫ್ ಫ್ಯಾಬ್ರಿಕ್ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಈ ಸೇಮ್ ಫಾರ್ಮುಲಾನ ನೀವು ಅಪ್ಲೈ ಮಾಡ್ಬೋದು. ಸೊ ಅದಕ್ಕೆ ನಮಗೆ ಬೇಕಾಗಿರುವಂಥ ಒಂದು ಪಾಯಿಂಟ್ಸ್ ಕ್ಯಾಲ್ಕುಲೇಷನ್ಸ್ ಅಂತ ಹೇಳಿದರೆ ಫಸ್ಟ್ ವೇಸ್ಟ್ ರೌಂಡಿಗೆ ನಾವು ಸೀಮ್ ಅಲವೆನ್ಸ್ ಪ್ಲಸ್ ಈಸ್ ಅಲವೆನ್ಸ್ ಎರಡೂ ಕೂಡ ಆ್ಯಡ್ ಮಾಡಬೇಕು. ಈಗ ಫ್ಯಾಬ್ರಿಕ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದರೆ ನಂಬರ್ ಆಫ್ ಪ್ಲೀಟ್ಸ್ ಇಂಟು ಪ್ಲೀಟ್ ಇಂಟೇಕ್ ಪ್ಲಸ್ ವೇಸ್ಟ್ ರೌಂಡ್ ಅಂತ ಹೇಳ್ತೀವಿ. ಸೊ ನಂಬರ್ ಆಫ್ ಪ್ಲೀಟ್ಸ್ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಈ ರೀತಿ ನಿಮ್ಮ ಒಂದು ಸ್ಕರ್ಟ್ ಇದೆ ಅಂತ ಹೇಳಿದರೆ ಇದು ನಂಬರ್ ಆಫ್ ಪ್ಲೀಟ್ಸ್ ಆಗಿರುತ್ತೆ. ಸೊ ನೀವು ಎಷ್ಟು ಪ್ಲೀಟ್ಸ್ ಕೊಡಬೇಕಂತ ಇದ್ದೀರಾ ಇದನ್ನು ನೀವು ನಂಬರ್ ಆಫ್ ಪ್ಲೀಟ್ಸ್ ಅಂತ ಹೇಳ್ತೀವಿ. ಅದೇ ಪ್ಲೀಟ್ಸ್ ಇಂಟೇಕ್ ಅಂತ ಹೇಳಿದರೆ ಈ ಪ್ಲೀಟ್ಸ್ ಹಿಂದೆ ನಾವು ಕೊಡುವಂಥ ಫ್ಯಾಬ್ರಿಕ್. ಓಕೆ, ಸೊ ಈ ಪ್ಲೀಟ್ಸ್ ಹಿಂದೆ ಏನು ಫ್ಯಾಬ್ರಿಕ್ ಇದೆ ಇದು ಎಷ್ಟು ಮೀಟರ್ಸ್ ಇರಬೇಕು, ಓಕೆ ಸಾರಿ ಇದು ಎಷ್ಟು ಇಂಚಸ್ ಇರಬೇಕು. ಸೊ ಈ ಒಂದು ಫೋಲ್ಡಿಂಗ್ಸ್ ನೀವೇನು ಹೇಳ್ತೀವಿ ಇದನ್ನು ಪ್ಲೀಟ್ಸ್ ಇಂಟೇಕ್ ಅಂತ ಹೇಳ್ತೀವಿ. ಓಕೆ, ಇನ್ಸೈಡ್ ಬಾಟಮಲ್ಲಿ ಬರುವಂಥ ಈ ಒಂದು ಫ್ಯಾಬ್ರಿಕ್ ಎಷ್ಟು ಇಂಚಸ್ ಇರಬೇಕು ಅನ್ನೋದು ರಿಕ್ವೈರ್ಮೆಂಟ್ ಇರುತ್ತೆ. ಅದನ್ನು ನಾವು ಈ ಒಂದು ಮೆಷರ್ಮೆಂಟ್ಸ್ ಜೊತೆ ಆ್ಯಡ್ ಮಾಡಬೇಕು. ಓಕೆ, ಸೊ ಈಗ ನೀವು ನಂಬರ್ ಆಫ್ ಪ್ಲೀಟ್ಸ್ ಫೈಂಡ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಸಿಂಪಲ್ ಫಾರ್ಮುಲಾ ವೇಸ್ಟ್ ರೌಂಡ್ ಡಿವೈಡೆಡ್ ಬೈ ಪ್ಲೀಟ್ ಸೈಜ್ ಅಂತ ಹೇಳ್ತೀವಿ. ಓಕೆನಾ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಸೀಮ್ ಅಲವೆನ್ಸ್ ಈಸ್ ಅಲವೆನ್ಸ್ ಅಂತ ಹೇಳಿ ಮಾಡಿದಿರ ಜಸ್ಟ್ ವೇಸ್ಟ್ ರೌಂಡ್ ಅಂತಲೇ ತೊಗೊಂಡಿದ್ದೀನಿ. ಬಟ್ ನೀವು ಮಾಡಬೇಕಾದ್ರೆ 38 ಪ್ಲಸ್ ಸೀಮ್ ಅಲವೆನ್ಸ್ ನೀವು ಎಷ್ಟು ಕೊಡ್ತಾ ಇದ್ದೀರಾ ಆ್ಯಂಡ್ ಈಸ್ ಅಲವೆನ್ಸ್ ಯೂಶಲಿ ನೀವು ಒಂದು ಸೈಡ್ಸ್ ಎರಡು ಸೈಡ್ಸ್ ಓಕೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಸೈಡ್ಗೂ ಸೇರಿ ನಿಮಗೆ 2 ಇಂಚಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆ್ಯಂಡ್ ಸೀಮ್ ಅಲವೆನ್ಸು ಕೂಡ 2 ಇಂಚಸ್. ಸೊ ಟೋಟಲ್ 42 ಇಂಚಸ್ ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ನಾನು ವೇಸ್ಟ್ ರೌಂಡ್ ಬಂದು 42 ಡಿವೈಡೆಡ್ ಬೈ ಪ್ಲೀಟ್ ಸೈಜ್ ಅಂತ ಹೇಳಿದರೆ ಈ ಒಂದು ಸೈಜ್ ನಾವೇನು ಫೋಲ್ಡ್ ಮಾಡ್ತಿದ್ದೀವಲ್ವ ಇದನ್ನು ಓಕೆ 1 ಇಂಚ್ ಅಂತ ತೊಗೊಳ್ಬೋದು ಅಥವಾ ಇವನ್ 1.5 ಅಂತಲೂ ತೊಗೊಳ್ಬೋದು. ಈ ಮೇಲೆ ನಿಮಗೆ ಕಾಣಿಸೋವಂಥ ಈ ಪ್ಲೀಟ್ ಸೈಜ್ ಅಂತ ಹೇಳ್ತೀವಿ. ಸೊ ಇದನ್ನು ಇದರ್ 1 ಆರ್ 1.5 ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ಸೊ ಇಲ್ಲಿ ನಾನು 1 ಇಂಚ್ ಅಂತ ತೊಗೊಳ್ತಾ ಇದ್ದೀನಿ. 42 ಡಿವೈಡೆಡ್ ಬೈ 1 ಅಂತ ಹೇಳಿದರೆ ನಮಗೆ ನಂಬರ್ ಆಫ್ ಪ್ಲೀಟ್ಸ್ ಬಂದು 42 ಪ್ಲೀಟ್ಸ್ ಬರುತ್ತೆ. ಓಕೆನಾ. ಸೊ ಅದೇ ನೀವು ಪ್ಲೀಟ್ಸ್ ಇವಾಗ ನಮಗೆ ಬೇಕಾಗಿರುವಂಥ ನಂಬರ್ ಆಫ್ ಪ್ಲೀಟ್ಸ್ ಎಷ್ಟು ಅನ್ನೋದು ನಾವಿಲ್ಲಿ ಫೈಂಡ್ ಮಾಡಿದ್ದೀವಿ. ಓಕೆ, ಸೊ ಇದು ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ಗೆ ಬರೆದಿರೋ ಅಂಥದ್ದು. ಈಗ ಆ್ಯಕ್ಚುಯಲ್ ವ್ಯಾಲ್ಯೂ ಏನಿದೆ 42 ಅದನ್ನು ಇಲ್ಲಿ ಹಾಕ್ಕೊಳ್ತೀವಿ. ಓಕೆನಾ. ಸೊ ನಂಬರ್ ಆಫ್ ಪ್ಲೀಟ್ಸ್ ನಾವೇನು ತೊಗೊಳ್ಬೇಕು ಅದರ ಒಂದು ವ್ಯಾಲ್ಯೂ ಇಲ್ಲಿ ಹಾಕ್ಕೊಳ್ತಾ ಇದ್ದೀವಿ. 42 ಇಂಟು ಪ್ಲೀಟ್ ಇಂಟೇಕ್ ಕೂಡ ಅಷ್ಟೇ. ಓಕೆ, ಇದನ್ನು ಫೈಂಡ್ ಮಾಡೋಕ್ಕೆ ನಿಮಗೆ ಪ್ಲೀಟ್ ಸೈಜ್ ಇಂಟು 2 ಅಂತ ಆದರೂ ಮಾಡ್ಬೋದು ನೀವು. ಸೊ ಪ್ಲೀಟ್ ಸೈಜ್ ಇಲ್ಲಿ ನಾನು 1 ತೊಗೊಂಡಿದ್ದೀನಿ ಅಂದರೆ 1 ಇಂಟು 2 ಅಂತ ಹೇಳಿದರೆ 2 ಇಂಚಸ್ ಆಗಿರುತ್ತೆ ಪ್ಲೀಟ್ ಇಂಟೇಕ್. ಓಕೆ, ಈ ಥರ ಆದರೂ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಆರ್ ಎಲ್ಸ್ ಡೈರೆಕ್ಟಾಗಿ ನೀವು ನಿಮ್ಮ ಒಂದು ಪ್ಲೀಟ್ ಸೈಜ್ನ ಇಂಟೇಕ್ ಬಂದುಬಿಟ್ಟು ಒಂದು 3 ಆರ್ 5 ಅಂತ ಹೇಳಿ ತೊಗೊಳ್ಬೋದು. ಓಕೆ, ಸೊ ಈ ಒಂದು ಇಂಟೇಕ್ ಏನಿದೆ ಅಲ್ವಾ ಸೊ ಇದು ಬಂದ್ಬಿಟ್ಟು ನೀವು ಈವನ್ 3 ಇಂಚಸ್ ಅಂತ ಆದರೂ ತೊಗೊಳ್ಬೋದು ಆರ್ ಎಲ್ಸ್ 5 ಅಂತ ಆದರೂ ಡೈರೆಕ್ಟಾಗಿ ತೊಗೊಳ್ಬೋದು ಅಥವಾ ಈ ಒಂದು ಮೆಥಡ್ನ ಯೂಸ್ ಮಾಡಿ ಕೂಡ ನೀವು ತೊಗೊಳ್ಬೋದು. ಸೊ ಈಗ ನಾನಿಲ್ಲಿ ಪ್ಲೀಟ್ ಇಂಟೇಕ್ 3 ಅಂತ ಹೇಳಿ ಡೈರೆಕ್ಟಾಗಿ ತೊಗೊಳ್ತಾ ಇದ್ದೀನಿ. ಈಗ ನಂಬರ್ ಆಫ್ ಪ್ಲೀಟ್ಸು ಸಿಕ್ಕಿದೆ 42, ಪ್ಲೀಟ್ ಇಂಟೇಕು 3 ಇಂಚಸ್ ಆಗಿದೆ. ನೆಕ್ಸ್ಟ್ ನಾವು ಪ್ಲಸ್ ವೇಸ್ಟ್ ರೌಂಡ್ ಆ್ಯಡ್ ಮಾಡ್ತೀವಿ. ವೇಸ್ಟ್ ರೌಂಡ್ ಸೀಮ್ ಅಲವೆನ್ಸ್ ಆ್ಯಂಡ್ ಈಸ್ ಅಲವೆನ್ಸ್ ಎರಡು ಆ್ಯಡ್ ಮಾಡಿ ಇರುವಂಥ ಈ ಟೋಟಲ್ ವ್ಯಾಲ್ಯೂ 42ನ ತೊಗೊಳ್ತೀವಿ. ಓಕೆ, ಸೊ ಈಗ ಈ ಎಲ್ಲ ವ್ಯಾಲ್ಯೂಸ್ನೂ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ನಾವು. ಓಕೆ, ಸೊ 42 ಇಂಟು 3 ಅಂತ ಹೇಳಿದರೆ 126 ಪ್ಲಸ್ 42 ಈಗ ಇದು 168 ಆಗುತ್ತೆ. ಈಗ ಈ 168ನ ಮೀಟರ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಯೂಶಲಿ 1 ಮೀಟರ್ ಫ್ಯಾಬ್ರಿಕ್ ಅಂತ ಹೇಳಿದರೆ 40 ಇಂಚಸ್. ಓಕೆ, ಸೊ ಇವಾಗ ಇದು 168 ಇಂಚಸಲ್ಲಿ ಇದೆ. ಓಕೆನಾ. ಇದನ್ನು ಮೀಟರ್ ಆಗಿ ಕನ್ವರ್ಟ್ ಮಾಡಬೇಕಂತ ಹೇಳಿದರೆ 168 ಡಿವೈಡೆಡ್ ಬೈ 40 ಇಂಚಸ್. 40 ಇಂಚಸ್ ಇಸ್ ನಥಿಂಗ್ ಬಟ್ 1 ಮೀಟರ್ ಫ್ಯಾಬ್ರಿಕ್ಗೆ 40 ಅಂತ ಹೇಳ್ತೀವಿ. ಸೊ ಹಾಗಾಗಿ ಈಗ ಈ 168ನ ಡಿವೈಡೆಡ್ ಬೈ 40 ಮಾಡಿದಾಗ 4.2 ಮೀಟರ್ಸ್ ಫ್ಯಾಬ್ರಿಕ್ ನಮಗೆ ನೆಸೆಸಿಟಿ ಇದೆ. ಓಕೆ, ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ. ಆ್ಯಂಡ್ ದೆನ್ ಈಗ ಇದು ಕ್ಯಾಲ್ಕುಲೇಷನ್ಸ್ ಎಲ್ಲ ಗೊತ್ತಾಯಿತು. ಓಕೆ, ಎಷ್ಟು ಮೀಟರ್ ಫ್ಯಾಬ್ರಿಕ್ ಬೇಕು ಏನು ಎಲ್ಲ ನಮಗೆ ಗೊತ್ತಾಗಿದೆ. ಬಟ್ ಮಾರ್ಕಿಂಗ್ ಹೇಗೆ ಮಾಡ್ಕೊಳ್ಬೇಕು
ಮಾರ್ಕಿಂಗ್ ಹೇಗೆ ಮಾಡಬೇಕು ಅಂತ ಹೇಳಿದರೆ, ಈಗ ಈ ರೀತಿ ನಿಮ್ಮ ಸ್ಯಾರಿ ಲೆಂತಿಯಾಗಿ ಇದೆ ಅಂತ ಹೇಳಿದರೆ, ಸೊ ಯೂಶಲಿ ಒಂದು ಸೈಡ್ ಬಾಟಮಲ್ಲಿ ಬಾರ್ಡರ್ ಇರುತ್ತೆ, ಮೇಲೆ ಬಾರ್ಡರ್ ಇರುತ್ತೆ. ಇನ್ ಕೇಸ್ ನಿಮಗೆ ಮೇಲೆ ಬಾರ್ಡರ್ ಕೆಳಗಡೆ ಒಂದು ದೊಡ್ಡ ಬಾರ್ಡರ್ ಇದೆ ಅಂತ ಹೇಳಿದರೆ, ಮೇಲೆ ಇರುವಂಥ ಬಾರ್ಡರ್ನ ನೀವು ಬೆಲ್ಟ್ಗೆ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಸ್ಕರ್ಟ್ ಲೆಂತ್ ಬಾಟಮಿಂದ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಸ್ಕರ್ಟ್ ಲೆಂತ್ ಬಾಟಮಿಂದ ಮಾರ್ಕ್ ಮಾಡ್ತೀರಾ. ಆ್ಯಂಡ್ ಮೇಲೆ ಸೀಮ್ ಅಲವೆನ್ಸ್ಗೆ ಒಂದು 1/2 ಇಂಚ್ ಮಾರ್ಕಿಂಗ್ ಬಿಟ್ಬಿಟ್ಟು ಸೈಡಲ್ಲಿ ಒಂದು 1 ಇಂಚ್ ಅಷ್ಟು ಗ್ಯಾಪ್ ಬಿಟ್ಬಿಡ್ತೀರಾ. ಗ್ಯಾಪ್ ಬಿಟ್ಟು ಆದ ಮೇಲೆ ಫಸ್ಟು 1 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀರಾ. ಆ್ಯಂಡ್ ದೆನ್ ನಿಮ್ಮ ಒಂದು ಪ್ಲೀಟ್ಸ್ ಇಂಟೇಕ್. ಓಕೆ, ಸೊ ಈ 1 ಇಂಚ್ ಮಾರ್ಕಿಂಗ್ ನಾವೇನು ಮಾಡ್ತಾ ಇದ್ದೀವಲ್ವ, ಇದು ಬಂದು ಪ್ಲೀಟ್ ಸೈಜ್. ಓಕೆ, 1 ಇಂಚ್ ನಾವೇನು ಪ್ಲೀಟ್ ಸೈಜ್ ತಗೊಂಡಿದ್ದೀವಿ ಅದು. ಪ್ಲೀಟ್ಸ್ ಇಂಟೇಕ್ ಒಳಗಡೆ ಕೊಡುವಂಥ ಫ್ಯಾಬ್ರಿಕ್ 3 or 5 ಅಥವಾ ಈ ಒಂದು ಫಾರ್ಮುಲಾ ಹಾಕಿ ನೀವು ಕಂಡುಹಿಡಿದಿದ್ದೀರ ಆ ಒಂದು ವ್ಯಾಲ್ಯೂ. ಓಕೆ, ಸೊ ಏನಿದೆ ಅದನ್ನು ಇಲ್ಲಿ ಮಾರ್ಕ್ ಮಾಡ್ತೀವಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು 3 ತಗೊಂಡಿದ್ದೀನಿ, ಇಲ್ಲಿಂದ 3 ಇಂಚಸ್ ಮಾರ್ಕ್ ಮಾಡ್ತೀನಿ. ಓಕೆ, ಮತ್ತೆ ತಿರ್ಗಾ ಈಗ ಇದ್ರ ಪಕ್ಕದಲ್ಲಿ 1 ಆ್ಯಂಡ್ ದೆನ್ 3, 1 ಆ್ಯಂಡ್ ದೆನ್ 3, 1, 3 ಅಂತ ಈ ರೀತಿ ಮಾಡ್ತೀವಿ. ಓಕೆ, ಸೊ ಈಗ ಫಸ್ಟ್ ಮಾರ್ಕಿಂಗ್ನ ಬಿಟ್ಬಿಡಿ. ಫಸ್ಟ್ ಮಾರ್ಕಿಂಗ್ನ ಬಿಟ್ಬಿಟ್ಟು ಈ ಮಾರ್ಕಿಂಗ್, ಈ 3 ಇಂಚಸ್ ಮಾರ್ಕಿಂಗ್ ಇದೇನಿದೆ ಅಲ್ವಾ, ಇದನ್ನ ತಗೊಂಡು ಇದರ ಮೇಲೆ ಪ್ಲೇಸ್ ಮಾಡ್ತೀರಾ. ಓಕೆ, ಈ ರೀತಿ ಒಂದು. ಆ್ಯಂಡ್ ದೆನ್ ಇದರ ಒಂದು ಪಿನ್ ಮಾಡಿ. ನೀಟಾಗಿ. ಸೊ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ನಮಗೆ ಈ 1 ಇಂಚ್ ಗ್ಯಾಪ್ ಇದೆ ಆ್ಯಂಡ್ 5 ಇಂಚ್ ಗ್ಯಾಪ್ ಇರುತ್ತೆ, 5 or 3 ಇಂಚಸ್ ಗ್ಯಾಪ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಇದನ್ನು ಹಾಗೆ ಬಿಟ್ಬಿಟ್ಟು ಈ ಪಾಯಿಂಟ್ ಏನಿದೆ ಅಲ್ವಾ, ಈ ಪಾಯಿಂಟ್ನ ತಗೊಳ್ತೀವಿ. ಓಕೆ, ಸೊ ಈ ಪಾಯಿಂಟ್ನ ತಗೊಂಡು ಇದರ ಈ 3 ಇಂಚಸ್ ಅಥವಾ 5 ನಾವೇನು ಕೊಟ್ಟಿದ್ದೀವಿ ಇಲ್ಲಿ ಪ್ಲೇಸ್ ಮಾಡ್ತೀವಿ. ಓಕೆ, ಪ್ಲೇಸ್ ಮಾಡಿ ಇಲ್ಲಿ ಒಂದು ಪಿನ್ನನ್ನು ಹಾಕ್ತೀವಿ. ನೆಕ್ಸ್ಟ್ ಈಗ ಈ ಪಾಯಿಂಟ್ ಬಿಟ್ಬಿಡಬೇಕು. ಈ 3 or 5 ಇಂಚಸ್ದು ನೀವೇನು ಇಂಟೇಕ್ ಕೊಟ್ಟಿರ್ತೀರಾ ಅದರ ಒಂದು ಪಾಯಿಂಟ್ನ ತಗೊಂಡು ಮತ್ತೆ ತಿರ್ಗಾ ಈ ಪಾಯಿಂಟ್ಗೆ ಫೋಲ್ಡ್ ಮಾಡ್ತೀರಾ. ಓಕೆ, ಸೊ ಆ 3 or 5 ಇಂಚಸ್ನ ಮಾತ್ರ ನೀವು ಫೋಲ್ಡಿಂಗ್ ಮಾಡ್ಕೊಂಡು ಬಂದಾಗ ಕರೆಕ್ಟಾಗಿ ನಿಮಗೆ ಮೇಲೆ ಪಾರ್ಟ್ 1 ಇಂಚಸ್ ಇರುತ್ತೆ. ಆ್ಯಂಡ್ ದೆನ್ ಒಳಗಡೆ ನಿಮ್ಮ ಒಂದು ಇಂಟೇಕ್ ಪಾರ್ಟ್ ಏನಿದೆ 3 or 5 ಇಂಚಸ್ ನೀವೇನು ಕೊಟ್ಟಿರ್ತೀರಾ ಅದು ಬರುತ್ತೆ. ಸೊ ಫೈನಲ್ ಆಗಿ ಒನ್ಸ್ ನಿಮ್ಮದು ಕಂಪ್ಲೀಟಾಗಿ ಪ್ಲೀಟ್ ಮಾಡಿದ ಮೇಲೆ ನೀವು ಮೆಷರ್ ಮಾಡಿದರೆ ನಿಮ್ಮ ಒಂದು ವೇಸ್ಟ್ ರೌಂಡ್, ಸೀಮ್ ಅಲವೆನ್ಸ್ ಪ್ಲಸ್ ಈಸ್ ಅಲವೆನ್ಸ್ ಟೋಟಲ್ 42 ಇಂಚಸ್ ನಿಮಗೆ ಇರಬೇಕು. ನಿಮ್ಮ ಒಂದು ಪ್ಲೀಟ್ಸ್ ಲೈಕ್ ಒಂದು ಎಡ್ಜ್ ಟು ಇನ್ನೊಂದು ಎಡ್ಜ್ ಆಫ್ಟರ್ ಪ್ಲೀಟಿಂಗ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 42 ಇತ್ತು ಅಂತ ಹೇಳಿದರೆ ಅದನ್ನು ಡೈರೆಕ್ಟ್ ನೀವು ಬೆಲ್ಟಿಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಬೋದು.